ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಸಾಧುವೇ ನಮಃ ಬಗ್ಗೆ ಓದ್ತೀನಿ. ಶ್ರೀ ಸರಸ್ವತೀ ದೇವಿಯು ಕೊಂಚವೂ ಕಠಿಣತ್ವವಿಲ್ಲದೆ ಬಹು ಸೌಮ್ಯವಾದ ಮೂರ್ತಿಯು. ವಿದ್ಯೆಯನ್ನು ಕಲಿತಿರುವುದಕ್ಕೆ ಗುರುತೇನೆಂದರೆ ವಿನಯ, ಸಾಧುತನ, ಸಂತುಷ್ಟಿ ಮುಂತಾದ ದೈವೀ ಸಂಪತ್ತುಗಳಿದ್ದರೇನೆ ವಿದ್ಯೆ ಎನಿಸಿಕೊಳ್ಳುವುದು. ಅಲ್ಲದೆ ಷಣ್ಮುಖಿ ಮುದ್ರೆಯಿಂದ ಅಭ್ಯಾಸ ಮಾಡುವ ಓಂಕಾರನಾದಾನುಸಂಧಾನವು ಬ್ರಹ್ಮಾನಂದವನ್ನುಂಟು ಮಾಡುವುದರಿಂದ ಸಾಧಕನು ಸಾಧುವೆನಿಸುವವನು. ಆದುದರಿಂದ ಶ್ರೀ ಸರಸ್ವತೀ ದೇವಿಯು ಸೌಮ್ಯವಾದ ಮೂರ್ತಿಯು. ಮುಂದಿನದ್ದು ಯೈ ನಮಃ. ಈ ನಮಃ, ಯೈ ನಮಃ ಎಂದಾಗಿರುವುದು. ಶ್ರೀದೇವಿಯು ಈ ಎಂಬ ಒಂದು ಅಕ್ಷರ ಸ್ವರೂಪಿಣಿಯು. ಈ ಎಂಬ ಅಕ್ಷರವು ಹ್ರೀಂ ಬೀಜಾಕ್ಷರದಲ್ಲಿ ಹ ರ ಈಂ ಪರಬ್ರಹ್ಮದ ಸೃಷ್ಟಿ, ಸ್ಥಿತಿ, ಲಯಗಳ ಸಂಕಲ್ಪ ಸ್ವರೂಪವಾಗಿಯೂ ಶ್ರೀ ಲಲಿತಾ ಮಂತ್ರದಲ್ಲಿ ಈಶ್ವರ ಸೋಪಾನದಲ್ಲಿ ಮನ್ಮಥ ಕಳೆಯಾಗಿಯೂ ಇರುವುದು. ಇದರ ವಿವರವನ್ನು ಶ್ರೀ ಲಲಿತಾ ಮಂತ್ರದ ರಹಸ್ಯಾರ್ಥದಲ್ಲಿ ಬರೆದಿರುವುದನ್ನು ಪಠಿಸಿ ತಿಳಿದುಕೊಳ್ಳಬಹುದು. ಅಂದರೆ ಶ್ರೀ ಸರಸ್ವತೀ ದೇವಿಯು ಸೃಷ್ಟಿ, ಸ್ಥಿತಿ ಮತ್ತು ಮೋಕ್ಷದ ಸಂಕಲ್ಪ ಸ್ವರೂಪಿಣಿಯು. ಮುಂದಿನದು ಗುರುಮಂಡಲ ರೂಪಿಣ್ಯೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಎಂಬ ವಚನದಂತೆ ಶ್ರೀಮನ್ನಾರಾಯಣ ಮೊದಲುಗೊಂಡು ನಮಗೆ ಉಪದೇಶ ಮಾಡಿದ ಗುರುಗಳವರೆಗಿನ ಪರಂಪರೆಗಳಿಗೆ ಮಂಡಲವೆಂದು ಹೆಸರು. ಶ್ರೀ ಸರಸ್ವತಿಯು ಇಂತಹ ಸಕಲ ಗುರುಗಳ ರೂಪವಾಗಿ ಇರುವವಳು. ಅಲ್ಲದೆ ವಿದ್ಯೆಗೂ ನಾದಕ್ಕೂ ಅಧಿದೇವತೆಯಾಗಿ ಮಾತೆಯ ಸ್ವರೂಪವಾಗಿರುವ ಶ್ರೀ ಸರಸ್ವತೀ ದೇವಿಗಿಂತ ಹೆಚ್ಚಿನ ಬೇರೆ ಗುರುವಿಲ್ಲವಾದುದರಿಂದ ಗುರುಮಂಡಲ ರೂಪಿಣಿಯೂ ಎನಿಸುವವಳು. ಮುಂದಿನದ್ದು ಕುಲೋತ್ತೀರ್ಣಾಯೇ ನಮಃ. ಕುಲ ಎಂದರೆ ಪ್ರಪಂಚವೆಂಬ ಅರ್ಥವೆಂದು ಹಿಂದೆಯೇ ತಿಳಿಸಿರುತ್ತದಷ್ಟೆ. ಶ್ರೀ ಸರಸ್ವತೀ ದೇವಿಯು ಪ್ರಪಂಚ ಮಾರ್ಗದಲ್ಲಿರುವವರನ್ನು ಆ ಮಾರ್ಗದಿಂದ ತಪ್ಪಿಸಿ ಉದ್ಧಾರ ಮಾಡುವವಳು. ಹೀಗೆ ಉದ್ಧಾರ ಮಾಡುವ ಗುರು ಸ್ವರೂಪಳೆಂದು ಪ್ರತಿಪಾದನೆ ಮಾಡುವುದಕ್ಕೋಸ್ಕರಲೇ ಹಿಂದಿನ ನಾಮದಲ್ಲಿ ಗುರುಮಂಡಲ ರೂಪಿಣಿ ಎಂದು ಬರೆದಿರುವುದು. ಅಂತರ್ಭಾವಿತ ನಿಜಾರ್ಥ. ಶ್ರೀಮಾತ್ರೇ ನಮಃ.